ಇಲ್ಲಿ ಕರೆದು ಒಂದೆರಡು ಮಾತನಾಡಬೇಕು ಅಂತಂದಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಬಹಳ ಕಾಕತಾಳೀಯ ಅನ್ನೋ ಹಾಗೆ ಬಹಳಷ್ಟು ಕೋಇನ್ಸಿಡೆನ್ಸ್ ಇದೆ. ಇವತ್ತು ತಾವು ಗಮನಿಸಿರ್ಬೋದು, ನಾನು ಈ ಕಾರ್ಯಕ್ರಮಕ್ಕೆ ನಾನು ಗದಗನವನು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು, ಅಲ್ಲಿ ಇದ್ದರೂ ಕೂಡ ಧಾರವಾಡದಲ್ಲಿ ಓದಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಶಿವಮೊಗ್ಗದಲ್ಲಿ ಹೆಚ್ಚುವರಿ SP ಆಗಿದ್ದು, ಅಲ್ಲಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಐ ಹ್ಯಾವ್ ಟು ಕಮ್ ಆಲ್ ದ ವೇ ಫ್ರಮ್ ಶಿವಮೊಗ್ಗ ಟು ದಿಸ್ ಪ್ಲೇಸ್. ಇಲ್ಲಿ ಬಂದು ನೋಡಿದರೆ ಸರಣಿನೇ ಇದೆ, ಸಂಗೀತಮಯವಾದಂತಕ್ಕಂಥ ನೋಡಿ ಸಂಗೀತಾ ಮೇಡಮ್ ಅವರನ್ನು ಇವತ್ತು ಅವರಿಗೆ ಅಪೂರ್ವವಾದಂಥ ಒಂದು ಅವರ 50 ವರ್ಷದ ನಿರಂತರ ಸಂಗೀತ ಸೇವೆಗೆ ಅವರನ್ನು ಇವತ್ತು ತೊಡಗಿಸ್ಕೊಂಡಿದ್ದಕ್ಕೆ ತುಂಬ ಆಭಾರಿಯಾಗಿ ಎಲ್ಲರೂ ಕೂಡ ಅವ್ರನ್ನ ಬಹಳ ವಿಜೃಂಭಣೆಯಿಂದ ಬಹಳ ಪ್ರೀತಿಯಿಂದ ಸನ್ಮಾನಿಸಿದ್ದೀರಿ. ಸಂಗೀತ ಕಟ್ಟಿಯವರು ಎಸ್, ಸೂರ್ಯ ಅವರು ಎಸ್, ಸತ್ಯ ಶ್ರೀನಿವಾಸನ್ ಎಸ್. ಇದರಲ್ಲಿ ಅನೇಕ ಜನ ಈ ಚಿತ್ರದಲ್ಲಿ ಯಾಕೆ ನಮ್ಮ ಕಂಪೇರ್ ಮಾಡ್ತಕ್ಕಂಥವ್ರು ಸಮೀರಾ ಮೇಡಮ್ ಅನಿಸುತ್ತೆ, ನೀವು ಎಸ್. ಭಾಳ ವಿಚಿತ್ರ ಕಾಕತಾಳೀಯ ಇದೆ ಅಲ್ವಾ, ಎಲ್ಲ ಎಸ್ ಇಂದನೇ ನಮ್ಮ ಡೈರೆಕ್ಟರ್ ಏನೋ ಸಂಗೀತ ನಿರ್ದೇಶಕರು ಕೂಡ ಲಾಸ್ಟಿಗೆ KS ಕೇಶವ ಎಸ್. ಸೊ ಹಾಗಾಗಿ ಏನೋ ಒಂದು ಕಾಕತಾಳೀಯ ಇರಲಿ, ಏನು ತೊಂದರೆ ಇಲ್ಲ. ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. 5 ಸಾಂಗ್ಸ್ಗಳನ್ನು ನಾವು ಕಾತರರಾಗಿದ್ವಿ. ನನ್ನನ್ನೇ ಏಕೆ ಕರೆದರು ಅಂತ ಕೆಲವರಿಗೆ ಮಾಧ್ಯಮ ಮಿತ್ರರವರಿಗೆ ಸ್ವಲ್ಪ ಕುತೂಹಲ ಇರ್ಬೋದೇನೋ ಗೊತ್ತಿಲ್ಲ. ಸತ್ಯ ಶ್ರೀನಿವಾಸನ್ ಅವರು ನನ್ನ ಬ್ರದರ್ ಇನ್ ಲಾ, ನನ್ನ ಒಡ ಹುಟ್ಟಿದ ಸಹೋದರಿಯ ಯಜಮಾನ್ರವರು. ಸೊ ಹಾಗಾಗಿ ಅವರು ಬಹಳ ದಿವಸದಿಂದ ನನ್ನ ಹಿಂದೆ ಬಿದ್ದಿದ್ರು, ಇಲ್ಲ ಅಣ್ಣ ಏನಾದರೂ ಮಾಡಿಕೊಂಡು ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಹಾಗಾಗಿ ನಾನು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಸಂತೋಷವಾಗಿ ತಾವು ಎಲ್ಲ ಈ ಸಿನಿ ತಂಡದವರು ಏನೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಆರಂಭದಿಂದ ಅಂತ್ಯದವರೆಗೆ ಈ ಮಟ್ಟಕ್ಕೆ ಆ ಸಿನಿಮಾವನ್ನು ತೆಗೆದುಕೊಂಡು ಬರ್ತಕ್ಕಂಥ ವಿವಿಧ ಏನೇನು ಈ ಸಿನಿಮಾದ ಮಜಲುಗಳಿದೆ, ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಎಲ್ಲ ಟೀಮನ್ನು ತಗೊಂಡಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅದ್ಧೂರಿಯಾಗಿ ಈ ಸಿನಿಮಾವನ್ನು ಪ್ರತಿಬಿಂಬಿಸೋರು ಅಷ್ಟೇ ಅಲ್ಲ, ಎಲ್ಲರ ಜನಮನಸ್ಸದಲ್ಲಿ ನೆಲೆ ನಿಲ್ಲುವಂಗೆ ಮಾಡ್ತಕ್ಕಂಥ ಎಲ್ಲರ ಒಂದು ಏನು ಶ್ರಮ ಇದೆಯಲ್ಲ ಅದು ಅಭೂತಪೂರ್ವವಾದಂಥದ್ದು. ಅದು ಎಲ್ಲ ಶ್ರಮಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ನಾನು ವೈಯಕ್ತಿಕವಾಗಿ ಎಲ್ಲ ತಮ್ಮ ಏನು ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಾದಿಯಾಗಿ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ 8 ಮುತ್ತ ಟೀಮ್ ಏನಿದೆ ಈ ಸಿನಿಮಾ ಮುಂಬರುವ ದಿವಸದಲ್ಲಿ ವಿಜೃಂಭಿಸಲಿ, ಎಲ್ಲೆಡೆ ಸದ್ದು ಮಾಡಲಿ ಮತ್ತು ಇದು ಒಂದು ವಿನೂತನವಾದಂಥ ಒಂದು ದಾಖಲೆ ಬರೀಲಿ ಕನ್ನಡ ಸಿನಿಮಾದಲ್ಲಿ ಅಂತ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಮನಸ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಹರಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ದಯವಿಟ್ಟು ಇಲ್ಲೇ ಇರಬೇಕು. ಈಗ ನಮ್ಮ 8 ಮುತ್ತ ಸಿನಿಮಾ ತಂಡ ಸರ್ ಉಮೇಶ್ ಸರ್ 2 ನಿಮಿಷ ಸ್ವಲ್ಪ ಬ್ಯಾಕ್ ರೈಟ್ ಟು ರೈಟ್. ಸಭಾಂಗಣದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರು ಹಾಗೆಯೇ ಹುಬ್ಬಳ್ಳಿ ಪ್ರಾಂಗಣದ ಜನತೆಗೆ ನಮಸ್ಕರಿಸ್ತಾ, 8 ಮುತ್ತ ನಮ್ಮ ಶ್ರೀನಿವಾಸ್ ಅವರು ನನ್ನ ಹತ್ರ ಬಂದು ನಮಗೆ ಅಕ್ಷಯ್ ಗಂಗಾಧರವರು ಅವ್ರನ್ನ ಕರ್ಕೊಂಡು ಬಂದರು. ಹಾಗೆಯೇ ನನ್ನ ಗಾಂಧಿನಗರದ ಮಿತ್ರ ಶ್ರೀಧರ್ ಅವರು ನಿರ್ದೇಶಕರು ಹಂಚಿಕೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಾನು ಇದನ್ನು ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊತ್ತು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂಥ ಅಷ್ಟು ಅವ್ರು ನರೇಟ್ ಮಾಡೋದಲ್ಲ, ಆ ನರೇಟ್ ಮಾಡಿ ಅದನ್ನು ತೋರಿಸ್ಕೊಂಡು ಬಂದರು ಸಾಂಗ್ಗಳನ್ನು. ಪ್ರತಿಯೊಂದೂ ಕೂಡ ನನ್ನ ಕೂತಂಗಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಎಲ್ಲಿದ್ದೀರಿ ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತು ಚಿತ್ರರಂಗದ ದೊಡ್ಡ ಇವರಿದ್ದಾರೆ, ಕೆಲವರು ಟೆಕ್ನಿಷಿಯನ್ಸ್ಗಳು, ಅವ್ರ ಹತ್ರ ಸಿಗಬೇಡಿ. ಯಾಕೆ ಅಂದರೆ ಅವ್ರು ನಿಮ್ಮನ್ನು ಆಮೇಲೆ ಬಿಡಲ್ಲ, ಸಿಗಾಕೊಂಡ್ಬಿಡ್ತೈತಿ. ಅದರಿಂದ ಅದು ನಾನು ಸಂಗೀತದವರಿಗೆ ಹೇಳೋದು, ಅದು ಯಾರು ಅನ್ನೋದನ್ನು ಹೇಳಿದ್ರವ್ರಿಗೆ ಆಮೇಲೆ ಆಫ್ ದ ರೆಕಾರ್ಡ್ ಕೇಳ್ತಾರೆ ಹೇಳ್ತಾರೆ. ನಾನು ಇವತ್ತು ಭಾಳ ಸಂತೋಷ ಆಗಿದ್ದ ವಿಚಾರ ಏನಪ್ಪ ಅಂದರೆ,
ಒಂದು ಗುರು ತಮ್ಮ ಗುರುಗಳನ್ನ ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಮೇಡಮ್ ಅವರು ಶಿಷ್ಯರಾಗಿ ಅವರನ್ನ ಇವತ್ತಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿಯಲ್ಲಿ ಅವ್ರನ್ನ ಗೌರವಿಸಿ ಮಾಡಿದ್ರೆ ಅದು ನಿಮ್ಮ ವಿನಮ್ರತೆಯನ್ನ ಗುರು ಪೂಜೆಯನ್ನ ಗುರು ಧರ್ಮವನ್ನ ನಿಮ್ಮ ಸಾತ್ವಿಕತೆಯನ್ನ ಎತ್ತಿ ಹಿಡಿಯುತ್ತೆ ಅಂದರೂ ಕೂಡ ತಪ್ಪಾಗಲಾರದು. ಹಾಗೆಯೇ ನಮಗೆ ಮಾಧ್ಯಮದ ಬಿಟ್ಟು ಆಗಲೇ ಹೇಳ್ಬಿಟ್ಟಿದ್ದಾರೆ 2 ನಿಮಿಷದಲ್ಲಿ ಮಾತಾಡಂಗಿಲ್ಲ ಅಂತ. ಗೊತ್ತಾಯ್ತು 5 ನಿಮಿಷನ ಓಕೆ ಮುಗಿಸ್ತೀನಿ. ನಾನು ಇವತ್ತಿನ ಬೇಗ ಮುಗಿಸೋದಂತೆ ಎಲ್ಲರಿಗೂ ಮಾತಾಡೋಕೆ ಆಗ್ತಾ ಇಲ್ಲ. ನಿರ್ಮಾಪಕರು ಆ್ಯಕ್ಚುಲಿ ನಮ್ಮ ಸದಸ್ಯ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋ ಬ್ಯಾಕ್ಗ್ರೌಂಡು ಏನು ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಅವರು ಆಯ್ಕೆ ಮಾಡಿರ್ತಕ್ಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಭಾಳ ವಿಭಿನ್ನವಾಗಿದೆ. ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅಂದರೂ ಕೂಡ ತಪ್ಪಾಗಲಾರದು. ಅದನ್ನು ಅದ್ರದ್ದು ಸುಮ್ಮನೆ ಚಿಕ್ಕ ಕೇಳಿದ್ರೆ ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಬ್ಬರನ್ನ ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಇದೆ. ಅದಕ್ಕೆ ಏನು ಅಂತ ಒಂದು ಸಬ್ಜೆಕ್ಟ್ ಅನ್ನ ಕೈ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಅವರು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇನ್ನೇನೋ ನಿಂತ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತೇಳಿ ನಮ್ಮ ಕಾಕ್ರೋಚ್ ಅಂತಿದ್ದೀರಲ್ವಾ, ತಾವು ಕೂಡ ಆ್ಯಕ್ಟ್ ಮಾಡಿದ್ರಿ. ಆದರೆ ಈಗ ಒಂದು ಖುಷಿಯಾಗಿ ಏನಪ್ಪ ಅಂದರೆ ಎಂಟೈರ್ ಟೀಸರ್ನ ಮತ್ತು ಸಾಂಗನ್ನು ನೋಡಿದಾಗ ಯಾರೂ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತು ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಿರ್ತಿತ್ತಲ್ಲ, ಅದು ನನಗೆ ತುಂಬ ಸಂತೋಷ ಕೊಟ್ಟಂಥ ವಿಚಾರ ಆಯಿತು. ಆಮೇಲೆ ನಾನು ಇವತ್ತು ವಿಶೇಷವಾಗಿ ನನ್ನ ಸಿನಿಮಾ ಟೀಮ್ ಬಗ್ಗೆ ಮುಗಿತು. ನನಗೆ ಯಾವುದೊಂದು ಕಾಕತಾಳೀಯ ಅಂತೀರೋ ಅಥವಾ ಅದು ಯಾವುದು ಪೂರ್ವಜನ್ಮದ ಪುಣ್ಯ ಅಂತೀರೋ, ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ನಾನಿಲ್ಲಿ ವ್ಯಕ್ತಪಡಿಸಲೇಬೇಕು. ಅದು ಸಂಗೀತ ಕಟ್ಟಿ ಮೇಡಮ್ ಅವರು. ನಾನು 92ನೇ ಇಸ್ವಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ, ಮಾಂಗಲ್ಯ ಸಾಕ್ಷಿ ಅಂತ ಸಿನಿಮಾ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಹೊರಗಡೆ ಹೋದವನು ಬರ್ತೀನಿ, ಬಂದು ಅಲ್ಲಿ ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟೆ ಮೇಲೆ ಕೂತಿತ್ತು, ಯಾರೋ ಸ್ನೇಹಿತರು ಬರ್ತಾರೆ ಅಂತ ನೋಡ್ಕೊಂಡು ಅಲ್ಲಿಗೆ ಸಂಗೀತ ಕಟ್ಟಿ ಮೇಡಮ್ ಬಂದರು. ನಾನು ಮೇಡಮ್ ಎಲ್ಲಿ ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಕೊಂಡು ಬಂದ್ರ? ಹಾಂ ಮೇಲ್ಗಡೆ ಇಟ್ಟು ಮುಗಿಸ್ಕೊಂಡು ಬಂದೆ ಅಂತ ಹೇಳಿ ನಾನು ಅವರು ನನ್ನ ಚಿತ್ರದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರಿಗೆ ಏನು ಕೊಟ್ಟಿದ್ದೆ, ಅವ್ರಿಗೆ ಅವ್ರ ರೆಮ್ಯುನರೇಷನ್ನ ಅವರು ಎತ್ತಿ ನನ್ನ ಕೈಗೆ ವಾಪಸ್ ಕೊಟ್ಟರು. ಏನು ಮೇಡಮ್ ಇದು ಅಂತ ಕೇಳಿದೆ. ಇಲ್ಲ ಸರ್ ಇಟ್ಕೊಳ್ಳಿ ಹೇಳ್ತೀನಿ ಅಂದರು. ಅದೇ 7,000 8,000 ಅದೇನೋ ಇತ್ತು. ಅದು ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಅಂತೇಳಿ ನಿಮಗೆ ನಾನು ಏನು ಕೇಳಲ್ಲ, ನಮ್ದು ಇದನ್ನ ಅಷ್ಟೇ ಕೊಟ್ಬಿಡಿ ಸರಿ ಅಂತ ಕೊಟ್ಟರೆ ಅದನ್ನು ವಾಪಸ್ ಕೊಟ್ಟರು. ಯಾಕೆ ಮೇಡಮ್ ಏನು ವಿಷಯ ಆಗಿದೆ? ಇಲ್ಲ ಇಟ್ಕೊಳ್ಳಿ ಸರ್. ಮೇಡಮ್ ನೀವು ಹೇಳೋದು ನಾನು ಈ ತರವಾಗಿ ಇಲ್ಲ ಸರ್, ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ. ಮೇಡಮ್ ವಾಯ್ಸ್ ರೆಕಾರ್ಡ್ ಆಗಿದೆಯಲ್ವಾ? ಆಗಿದೆ, ಬಟ್ ಅದೇನೋ ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ತೆಗೆದು ಬೇರೆಯವ್ರ ಕಡೆಯಿಂದ ಹಾಡಿಸಿದ್ದಾರೆ. ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಅಂದ ಮೇಲೆ ನಿಮ್ಮ ಹಣ ನನ್ನ ಹತ್ರ ಇರೋದು ತಪ್ಪಾಗುತ್ತೆ ಅಂದರು. ನಾನು ಏನು ಮೇಡಮ್ ಏನು ಇಲ್ಲ ಸರ್ ಎರೇಸ್ ಮಾಡಿದ್ರೆ ನಾನು ಮೇಡಮ್ ಒಂದು ಕೆಲಸ ಮಾಡಿ ನಾನು ಕೊಟ್ಟಿದ್ದು ನಾವು ವಾಪಸ್ ತಗೋಬಾರ್ದು, ದಯಮಾಡಿ ಇದು ನನ್ನ ಮುಂದಿನ ಚಿತ್ರದ ಅಡ್ವಾನ್ಸ್ ಅಂತ ತಿಳ್ಕೊಳ್ಳಿ ಅಂತೆ. ನೀವು ಮುಂದಿನ ಚಿತ್ರ ಮಾಡಿದ್ರೆ ನಾನು ಹಾಡ್ತೀರಲ್ಲ, ಹಾಡಂದ್ರೆ ನನಗೆ ತಗೊಂಡು ರೂಢಿ ಇದೆಯಾ, ಮೊದಲೇ ಹಣ ಇಸ್ಕೊಂಡು ಹಾಡು ಹೇಳಿ ನನಗೆ ರೂಢಿ ಇಲ್ಲ ಅಂತ ಸರ್, ದಯವಿಟ್ಟು ಇದನ್ನು ವಾಪಸ್ ಇಟ್ಕೊಳ್ಳಿ. ನಾನು ಅದು ನನ್ನ ಸಿನಿಮಾ ರಂಗದ ನನ್ನ ಗಾಂಧಿನಗರದ ಸ್ನೇಹಿತರುಗಳ ಹತ್ರ ಇವನ್ನೆಲ್ಲ ಹೇಳಿದಾಗ ಯಾರೂ ಕೂಡ ನಂಬ್ತಿರ್ಲಿಲ್ಲ. ಅಂದರೆ ಅಂಥ ಒಂದು ಕಮರ್ಷಿಯಲ್ ಸಂದರ್ಭದಲ್ಲೂ ಕೂಡ ಆ ಥರದ ಒಂದು ಭಾವನೆಗಳನ್ನು ಇಟ್ಕೊಂಡು
ಇಷ್ಟು ವರ್ಷಗಳ ಕಾಲ ಯಾಕೆ 50 ವರ್ಷ ಆದರೂ ಇನ್ನೂ ಇವತ್ತಿನ ಈ ರೀತಿ ಇದ್ದಾರೆ ಅಂದರೆ ಅಂತ ಒಂದು ಗುಣಲಕ್ಷಣಗಳನ್ನು ಅವರು ಮೈಗೂಡಿಸ್ಕೊಂಡಿರೋದ್ರಿಂದ ಅದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಉತ್ತರ ಕರ್ನಾಟಕದಲ್ಲೇ ಆಗಿರೋದ್ರಿಂದ ಬ್ರದರ್ಸ್ ಇದನ್ನ ಹೇಳೋದಕ್ಕೆ ಅವಕಾಶ ನನಗೆ ಅವ್ರ ಎದುರುಗಡೆ ಹೇಳಬೇಕಾಗಿತ್ತು, ಆಮೇಲೆ ಮಾಧ್ಯಮದವರು ಮುಂದೆ ಹೇಳಬೇಕಾಗಿತ್ತು. ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಆಗಿರಲಿಲ್ಲ. ಇವತ್ತು ಕಾಕತಾಳೀಯನೋ ಏನೋ ಕೊಟ್ಟರೆ ಎಲ್ಲವೂ ಮೈಗೂಡ್ತು. ಅಲ್ಲಿಂದ ನಾನು ಅಂದರೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದು ಕೂಡ ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಭಾಳಷ್ಟು ಜನ ಟೆಕ್ನಿಷಿಯನ್ಸ್ಗಳ ಬಗ್ಗೆ, ನಿರ್ಮಾಪಕರ ಬಗ್ಗೆ ಮಾತಾಡಬೇಕಾಗಿತ್ತು. ಆಲ್ರೆಡಿ ನಮ್ಮ ಎಲ್ಲ ಪತ್ರಕರ್ತರು ಇಂಟು ಕೊಡ್ತಾ ಇದ್ದಾರೆ, ಮುಗಿಸೋದು ಸಾಕು ಅಂತೇಳಿ ಮುಗಿಸ್ಕೊಳ್ಳೋಣ ಸರ್. ಅಲ್ಲ ಅದ ಭಾಷಣ ಮಾಡೋದು ಲೇಟಾಗಿ ಭಾಷಣ ಮಾಡೋದು ಏನಾಗುತ್ತೆ ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಂದಾಗ ಒಂದೊಂದು ಹೇಳಬೇಕಾಗಿತ್ತು ನಾನು. ಈಗ ಭಾಷಣ ಮಾಡ್ತಾ ಮಾಡ್ತಾನೆ ಇದ್ದಂತೆ ಭಾಷಣ ಯಾರೋ ಕರೆದು ಮಾತಾಡಿದ್ರೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಯಾರಾದ್ರು ಚಪ್ಪಾಳೆ ಹೊಡೆದು ಆಚೆಗೆ ಹೋದ್ರಂತೆ. ಒಳಗಡೆ ಬಂದ್ರು ಅವ್ನು ಇನ್ನೂ ಮಾತಾಡ್ತಾನೆ ಇದ್ದಂತೆ. ಇದು ಯಾರು ಏನು ಅಂತ ಹೇಳ್ಬಿಟ್ಟು ಅಲ್ಲಿದ್ದವನೊಬ್ಬ ಮೆತ್ತು ಒಂದು ಕಲ್ಲು ಹಿಂಗೆ ಅಂದಂತೆ. ಅವನಿಗೆ ಬೀಳಿದ್ವಲ್ಲ ಕಲ್ಲು, ಓಡಿಬಿಡು ಅಂತ ಹೇಳ್ಬಿಟ್ಟು ಮಾತಾಡ್ತದೆ. ಅಲ್ಲಾರೋ ಒಬ್ಬನಿದ್ದೊಂದು ಮೆತ್ತು ಒಂದು ಚೀಟಿ ಕಳಿಸಿ, ತಗೊಳಪ್ಪ ಚೀಟಿ ನೋಡ್ಬಿಟ್ಟು ಸೇಡಿಗೆ ಬಿಸಾಕಿ ಮಾತಾಡ್ತಾನೆ ಇದ್ದಂತೆ. ಓಹೋ ಇದು ಹಿಂಗಾದ್ರೂ ವರ್ಕೌಟ್ ಆಗಲ್ಲ ಅಂತ ಎಲ್ಲರೂ ಎದ್ದು ಹೊರಗಡೆ ಹೋಗೋದು. ಒಳಗೆ ಬಂದು ಯಾರೋ ಚೆನ್ನಾಗಿ ಕುಂತವ್ರು ಅವ್ರಿಗೆ ಮಾತಾಡ್ತಾ ಇದ್ದಂತೆ. ಹಿಂದೆ ಕಡೆಯಿಂದ ಬಂದು ಒಬ್ಬ ಶರ್ಟ್ ಹೇಳ್ಬಿಟ್ಟು ಸಾಕು ಬಿಡ್ಸಪ್ಪ ನಿನ್ನ ಮಾತನ್ನ ನಾನು ಶರ್ಟ್ ಬಿಡಿಸ್ಕೊಡ್ತೇನೆ ಮಾತಾಡೋದು ಸ್ವಲ್ಪ ಅಂತ ಹಂಗಂತ ತಕ್ಷಣ ಯಾರೋ ವರ್ಕೌಟ್ ಆಗಲ್ಲ ಅಂತ ಸೆಂಟರ್ನಾಗ ಕೂತಾರೆ. ನಮ್ಮ ಎಷ್ಟು ಸಾಹೇಬ್ ಬಂದವಲ್ಲ ಆ ಥರದವ್ರು ಯಾರೋ ಒಬ್ಬರು ಗನ್ ಎತ್ತಿಲ್ಲ. ಗನ್ ಹಿಡಿಯತ್ತಲ್ಲ ಅಂತವ್ರು, ಇಲ್ಲಪ್ಪ ನಾನು ನಿಂದಿಸ್ಕೊಡ್ತೀನಿ ಅಂತ. ಇಲ್ಲ ಇಲ್ಲ ನೀ ಮಾತಾಡು, ಆದ್ರೆ ನಿನ್ನ ಕರ್ಕೊಂಡ್ಬಂದು ನೀನು ಮನೆ ಕೊಟ್ಟು ನೀನು ಭಾಷಣ ಮಾಡೋಕೆ ಹಚ್ಚಿದ್ದ ನಾವು ಯಾರು ಅಂತ ತೋರಿಸು ಅಂತ. ಸೊ ಹಿಂಗಾಗಿ ನನ್ನ ಅವನು ಕೊಲ್ತೇನೆ ಅಂತ ಹಿಂಗಾಗಿ ನನ್ನದನ್ನ ಇವತ್ತು ಏನು ಕರೆದು ಭಾಷಣ ಮಾಡೋಕ್ಕೆ ನಿಲ್ಲಿಸಿದರೆ ಅವ್ರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ವಿಶೇಷ ಅತಿಥಿಗಳು ಎಲ್ಲರಿಗೇನು ತುಂಬ ಧನ್ಯವಾದ. ಶನಿವಾರದ ಸಮಯನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ವೆಲ್ಕಮ್ ಮುಕ್ತ ಟೀಮ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್. It's a long process, it's been a hard process, but ಇವತ್ತು ಔಟ್ಪುಟ್ ರಿಯಾಕ್ಷನ್ ನೋಡೋದ್ರಲ್ಲಿ ನನಗೆ ಭಾಳ ಖುಷಿಯಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಎಂಟೈರ್ ಟೀಮ್ ಫಾರ್ ಹ್ಯಾವಿಂಗ್ ಡೆಲಿವರ್ಡ್ ಮೋರ್ ದೆನ್ ವಾಟ್ ದೇ ಪ್ರಾಮಿಸ್. ಸೊ ಥ್ಯಾಂಕ್ ಯು. ಆ್ಯಂಡ್ ನಾವು ನೀವು ಕೇಳೋ ಕ್ವಶನ್ಸಿಗೆ ವಿ ವಿಲ್ ಆನ್ಸರ್ ವಾಟ್ ಎವರ್ ಕ್ವಶನ್ಸ್ ಯು ಹ್ಯಾವ್. ಬಿಫೋರ್ ದಟ್ ಐ ವಾಂಟ್ ಟು ಪಾಸ್ ಇಟ್ ಆನ್ ಟು ದಿ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ಮಾತಾಡ್ತಾರೆ. ಸಾರಿ ನೋಡಿದ್ರು ಆ್ಯಂಡ್ ಈಗ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ವಿಷಯಗಳನ್ನು ಮಾಡಿ ಹಂಚ್ಕೊಂಡಿದ್ದೀವಿ. ಸೊ ಈಗ ಟ್ರೈಲರ್ ಟೀಸರ್ ನೋಡಿದ್ದೀರಾ, ನಿಮ್ಮ ಸಾಂಗ್ಸ್ ಹೇಗಿದೆ ಅಂತ ನೋಡಿದ್ದೀರಾ. ಸೊ ನೀವು ಪ್ರಶ್ನೆ ಕೇಳಿದ್ರೆ ಎಷ್ಟು ಸರ್ ಇಲ್ಲಿ ಆ ಟ್ರೈಲರ್ ಲಾಂಚ್ ಡೇಟ್ ಅಂತ ಹಾಕಿದ್ರು. ಇವಾಗ ನಾವು ಹೀರೋಯಿನ್ ಪ್ರಿಯಾಂಕಾ ಮಾಡಿದ್ರೆ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ವಿಷಯ ಏನಂತಂದರೆ ಈ ಸಿನಿಮಾ ಕನ್ನಡದಲ್ಲಿ ಸಾಕಷ್ಟು ಭರವಸೆಯ ಸಿನಿಮಾಗಳು ಬಂದು, ಕುತೂಹಲ ಮೂಡಿಸುವಂಥ ಸಿನಿಮಾಗಳು ಬಂದು, ಪ್ರಯೋಗಾತ್ಮಕ ಸಿನಿಮಾಗಳು ಕೂಡ ಬಂದು. ಸೊ ಆ ಸಾಲಿನಲ್ಲಿ ಇದು ಒಂದು ಸೇರುತ್ತೆ ಅನ್ನೋ ಸೂಚನೆ ಕೂಡ ನಮಗೆ ಸಿಗ್ತಾ ಇದೆ. ಸೊ ಒಳ್ಳೆಯದಾಗಿ. ನನ್ನ ಪ್ರಶ್ನೆ ಏನು ಅಂದರೆ, ಇದನ್ನು ಯಾವ ವರ್ಗಕ್ಕೆ ಸೇರಿಸ್ಬೋದು ಅಂದರೆ, ಹಾಡುಗಳನ್ನ ಕೇಳಿದ್ವಿ, ಕೊಡವ ಹಾಡುಗಳನ್ನ ಕೇಳಿದ್ವಿ. ಸೊ ಅಲ್ಲಿಗೆ ಕೊಡವ ಭಾಷೆ ಕೇಳಿದ ತಕ್ಷಣ ಇದು ಪ್ರಾದೇಶಿಕ ಭಾಷೆಯ ಸಿನಿಮಾನ ಅನ್ನೋ ಅನುಮಾನ ಬರ್ತದೆ. ಕನ್ನಡ ಸಿನಿಮಾ ಹೌದು, ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ಅನುಮಾನಗಳು, ಪ್ರಶ್ನೆಗಳು ಬರ್ತವೆ. ಇದಕ್ಕೆ ನಿರ್ದೇಶಕರು ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ಒಂದು ಪ್ರದೇಶಕ್ಕೆ ಸೀಮಿತವಾದ ಸಿನಿಮಾ ಅಲ್ಲ. ಅದು ಮೋರ್ ರೀಜನಲ್ ಈಸ್ ಮೋರ್ ಯೂನಿವರ್ಸಲ್ ಅಂತ ನಂಬಿಕೆ ಇಟ್ಟು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗು ಸೀಮಿತ ಅಲ್ಲ, ಕೊಡಗಿನ ಕಥೆ ಇಡೀ ಕರ್ನಾಟಕಕ್ಕೆ ಹೇಳ್ಕೊಟ್ಟಿದ್ದೀವಿ. ಸಾಧ್ಯ ಆದರೆ
ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳು ಸಪೋರ್ಟ್ ಮಾಡಿದ್ರೆ ಕರ್ನಾಟಕ ನ್ಯಾಷನಲ್ ಟ್ರೈ ಮಾಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ ಬೇರೆ ಯಾರೋ ಒಬ್ಬ ಸ್ಟಾರ್ ನಟ ನಡೆಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸಬರು ಸೇರ್ಕೊಂಡು ಮಾಡುವಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರ್ಗೂ ಕಮ್ಮಿ ಇಲ್ಲದಂಥ ಒಂದು ವಿಜುವಲ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ. ಶುರುವಾಗಿದ್ದು ಹೇಗೆ ಮತ್ತು ಶುರುವಾದ ಮೂಮೆಂಟಲ್ಲಿ ನಿಮಗೆ ಈ ಲೆವೆಲಿನ ವಿಜುವಲ್ ತರಬಹುದು ಅಂತ ಅನಿಸ್ತಾ? ಸರ್, ಒಂದು ಈ ಸಿನಿಮಾಗೆ ನಾವು ಯಾರು ಸ್ಟಾರ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ನಾವು ಈ ಟೀಸರ್ ಫೀಚರ್ ಫಿಲ್ಮ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣದೊಂದು ಟೀಸರ್ ಮಾಡಿದ್ವಿ. ಅವಾಗಲೇ ಫಿಕ್ಸ್ ಆಗಿದ್ವಿ ನಮ್ಮ ಶೌರ್ಯ ಸರ್ ಅಂದರೆ ಅವರೇ ಮೊತ್ತ ಹಾಕಬೇಕು ಅಂತ. ಆ ಟೀಸರ್ ಮಾಡಿದ್ಮೇಲೆ ನನಗಂತೂ ಆಸ್ ಎ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೇಮ್ ಮೊತ್ತನ ಈಗಿರೋ ಮೂಮೆಂಟ್ ಇವ್ರನ್ನ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅಲ್ಲಿಂದ ಇದು ಬೆಳೀತಾ ಹೋಗ್ತು ಸರ್. ಆ ಸಣ್ಣ ಟೀಸರ್ ನೋಡಿ ಸತ್ಯ ಸರ್ ನಮ್ಮ ಭರವಸೆ ಇತ್ತು. ರೈತ ಮುಕ್ತ ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಬ್ಬರು ದೇವಯಾನ ಅಂತಿದ್ದಾರೆ, ಅವ್ರ ಮೂಲಕ ರವೀಂದ್ರ ಸರ್ ನಮ್ಮ ಸಿನಿಮಾ ಮಾಡೋದ್ಮೇಲೆ ಅವರು ಇನ್ನಷ್ಟು ಭರವಸೆ ತಂದು ರಿಲೀಸಿಂಗ್ ಪಾರ್ಟ್ನರ್ ಮುಂದೆ ಬಂದಿದ್ದಾರೆ. ಅದೇ ರೀತಿ ಅಕ್ಷಯ್ ಗಂಗಾಧರ್ ಸರ್ ಮತ್ತು ಶ್ರೀಧರ್ ಕಪ್ಪ ಅವ್ರನ್ನ ಕೈ ಜೋಡಿಸಿದ್ದಾರೆ. ಸೊ ದೀಸ್ ದ ಜರ್ನಿ ಸರ್. ಸರ್ ಪ್ರೊಡ್ಯೂಸರ್ ಸರ್, ಈ ಒಂದು BGMಗೆ ಆ BGM ಸ್ಥಾನ ಇಲ್ಲಿ ಅರ್ಥ ಮಾಡಿದ್ರೆ ಈಗ ನಿಮ್ಮ ಪ್ಯಾಷನ್ ಮತ್ತು ಖರ್ಚು ಮಾಡೋದು ಕಾಣ್ತಾ ಇದೆ ಸಿನಿಮಾ ಒಳ್ಳೆಯದಾಗಬೇಕು ಅಂತ ನಮ್ಮೆಲ್ಲ ಅಭಿಲಾಷೆ ಕೂಡ. ಆದರೆ ಇದು ಕೊಡಗು ಭಾಷೆಯಲ್ಲಿ ಅಂದರೆ ಕನ್ನಡ ಎರಡು ಮಿಕ್ಸ್ ಮಾಡಿ ಸಿನಿಮಾ ಆಗಿರುತ್ತೆ. ಯಾವ ಥರ ಮಾಡ್ತಾರೆ ಸಿನಿಮಾ ಒಳಗಡೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಕೊಡಗು ಎರಡೂ ಇರುತ್ತಾ ಅಥವಾ ಬರೀ ಕನ್ನಡ ಇರುತ್ತೆ? ಸ್ವಲ್ಪ ಮಾನಿಟರ್ ವಾಲ್ಯೂಮ್ ಕೊಡ್ತೀರಾ? ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ ಪ್ಲೀಸ್. ಸೊ ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ. ಪ್ರಶ್ನೆಗಳು ಗೊತ್ತಾಗ್ತಾ ಇರಲಿಲ್ಲ. ಓಕೆ. ಇದರಲ್ಲಿ ಒಂದು 10% ಒಂದು ಸೆಂಟೆನ್ಸಲ್ಲಿ ಯಾವುದೋ ಒಂದು ಕಡೆ ಒಂದು ಕೊಡುವ ಭಾಷೆ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಇದೆ. 90% ಕನ್ನಡದಲ್ಲೇ ಇದೆ. ಒಂದು 10% ಅಲ್ಲಲ್ಲಿ ಕೊಡುವ ಭಾಷೆಗಳು ಬರುತ್ತೆ. ನಾವು ಏನಕ್ಕೆ ಅದು ಇಟ್ಟಿದ್ದೀವಿ ಅಂದರೆ ನೇಟಿವಿಟಿ ಲೂಸ್ ಆಗಬಾರ್ದು ಅಂತ. ಸೊ ಕೆಲವು ಸೆಂಟೆನ್ಸು ಆ ಭಾಷೆಯಲ್ಲಿ ಅಲ್ಲಿರುವಾಗ ಹೇಳಿದ್ರೇ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಈ ಒಂದು ಎರಡು ವರ್ಷನ ಮಾಡಿ ನೋಡಿದ್ದೇವೆ ನಾವು. ನಮಗೆ ಆ ಫಿಲ್ಮಲ್ಲಿ ಆ ವೆಯ್ಟ್ ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಬರುವಾಗ ಅದು ಅಗ್ರೆಷನ್ ನಮಗೆ ಬಂತು. ಅದಕ್ಕೆ ನಾವು ರಿಟೈನ್ ಮಾಡಿದ್ದೀವಿ. ನೀವು ಹೇಳಿದ್ದು ಕರೆಕ್ಟು. ಕೆಳಗೆ ಕನ್ನಡದಲ್ಲಿ ಸಬ್ ಟೈಟಲ್ಸ್ ಬರ್ತಾ ಇತ್ತು. ಅದು ಜನರಲಿ ಎಲ್ಲರಿಗೂ ಅರ್ಥ ಆಗ್ಬೇಕಂತ ಹಾಕಿದ್ದೀವಿ. ಬಟ್ ವಿ ಫೆಲ್ಟ್ ದಟ್ ದ ವರ್ಡ್ಸ್ ವಿಚ್ ವಿ ಯೂಸ್ಡ್ ಇನ್ ಕೊಡುವ ದಟ್ ಸ್ಟುಡ್ ಹೈಯರ್. ಸರ್, ಈಗ ಈ ಹೈಫೈ ಸ್ಟುಡಿಯೋಸು ಮತ್ತು AC22 ಈ ಎರಡು ಕೊಲಾಬ್ರೇಷನ್ ಹೇಗಾಯಿತು? ಸೊ ಏನಿದೆ ಪ್ರೊಡಕ್ಷನ್ ಹೌಸ್ ಮಾಡೋ ಉದ್ದೇಶ, ಬೇರೆ ಇಂಟೆನ್ಷನ್ ಏನೇನಿದೆ ಅಂದರೆ ಇನ್ನೂ ಬೇರೆ ಬೇರೆ ಸಿನಿಮಾ ಪ್ರಾಜೆಕ್ಟ್ಸು? ಸರ್, ಅದು ಅದ್ಭುತವಾದ ಒಂದು ಕ್ವೆಶ್ಚನ್. ನಾನು ಹೇಳೋದಕ್ಕಿಂತ ಪವೀಂದ್ರ ಸರ್ ಹೇಳಿದರೆ ಚೆನ್ನಾಗಿರುತ್ತೆ. ಅವ್ರು ಹೇಳೋದು ಕರೆಕ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಾರಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾನು ಸತ್ಯ ಸರ್ ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಫ್ರೆಂಡ್ಸು. ಸೊ ಯಾವುದೋ ಒಂದು ಡಿಸ್ಕಷನ್ ಬಂದಾಗ ಈ ಮೂವೀಸ್ ಬಗ್ಗೆ ಇದು ಬಂದಾಗ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಅದಕ್ಕೋಸ್ಕರ ನಾನು ಅಸೋಸಿಯೇಟ್ ಆಗಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಕೊಲಾಬರೇಷನ್ ವಿಲ್ ಬಿ ಅ ನೆಕ್ಸ್ಟ್ ಫ್ಯೂಚರ್ ಆಫ್ ಎನಿ ಇಂಡಸ್ಟ್ರಿ. ಈ ಥರ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಗಳನ್ನ ಜೊತೆಗೆ ಮಾಡುವ ಎಲ್ಲ ಒಂದು ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಕೊಲಾಬರೇಟ್ ಆಗಿದ್ದೀವಿ ಸರ್. ಯಾಕಂದರೆ ಒಂದು ಹೊಸ ತಂಡ ಕಟ್ಕೊಂಡಾಗ ಈ ಬಜೆಟ್ ಸಿನಿಮಾ ಮಾಡೋ ಸ್ವಲ್ಪ ಯೋಚನೆ ಮಾಡ್ತಾರೆ. ನೀವು ಯಾವ ಧೈರ್ಯದ ಮೇಲೆ ಇಷ್ಟೊಂದು ಬಜೆಟ್ ಹಾಕಿ ಈ ಒಂದು ಈವೆಂಟ್ ಇಷ್ಟು ದೊಡ್ಡ ಮಾಡಿದ್ರು ಹುಬ್ಬಳ್ಳಿ ಕೂಡ. ಸೊ ನಮ್ಗೆ ಅದೊಂದು ಯೋಚನೆ ಇದೆ, ಹೊಸಬ್ರು ಬಂದಾಗ ಹೇಗೆ ಸಸ್ಟೈನ್ ಆಗಿ. ಖಂಡಿತವಾಗ್ಲೂ ಸರ್, ನಾನು ಕಂಪ್ಲೀಟ್ ಮೂವಿ ನೋಡಿದ್ದೀನಿ, ಕಂಟೆಂಟ್ ನೋಡಿದ್ದೀನಿ. ಅದು ನೋಡಿದ ತಕ್ಷಣ ನನಗೆ ಈ ಥರ ಒಂದು ಕಂಟೆಂಟ್ ಇದಕ್ಕೆ ಪಾರ್ಟ್ ಆಗಿರಬೇಕು ಅಂತ ನಾನು ಬಯಸಿ ಇದಕ್ಕೆ ಬಂದಿದ್ದೀನಿ ಸರ್. ನಿರ್ದೇಶಕರೇ ಯಾಕೆ ಇದು ನೋಡ್ತಾ ಇದ್ದಂಗೆ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅಂತ ಅನ್ಸುತ್ತೆ. ಕೇಳ್ತಾ ಇದೆಯಾ? ವಾಯ್ಸ್ ಮಾತಾಡ್ತೀನಿ ಸರ್.
ಇದು ಬೀದರ್ ಹೊರತು ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅನ್ಸುತ್ತೆ. ಈ ಕಂಟೆಂಟ್ ಸಿಕ್ಕಿದ್ದು ಹೇಗೆ ನಿಮಗೆ? ರಿಯಲ್ ಇನ್ಸಿಡೆಂಟ್ ಈ ಕತೆ ಹೇಗೆ ಹೊಡೆದಿದ್ದು? ಸರ್, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ. ಈ ಕತೆ ಹೇಗೆ ಬಂತು ಅಂತ ಹೇಳಿದ್ರಿ, ಇದು ಮಡಿಕೇರಿನಲ್ಲಿ ನಡೆಯೋ ಕತೆ, ಅಂದರೆ ಕೊಡಗಿನಲ್ಲಿ ನಡೆಯೋ ಕತೆ. ನಾನು ಕೊಡಗಿನವನೇ. ಸೊ ಅಲ್ಲಿ ಜನಗಳನ್ನ ನೋಡಿದ್ದೀನಿ. ಈ ಜನಗಳೆಲ್ಲ ನಮ್ಮ ಕಣ್ಮುಂದೆನೇ ಬದುಕಿದ್ದವರು, ಕೆಲವರು ಈಗಿಲ್ಲ, ಇನ್ನು ಕೆಲವರು ಇದ್ದಾರೆ. ಸೊ ಅವ್ರು ನಮ್ಮ ಮುಂದೆ ಇದ್ದರು, ಬದುಕಿದ್ರು, ಹೋದ್ರು ಅನ್ನೋದು ಕೆಲವರಿಗೆಲ್ಲ ಗೊತ್ತೇ ಇಲ್ಲ. ಅವರ ಜೀವನ ಹೇಗಿತ್ತು ಅನ್ನೋದನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಅದ್ರ ಜೊತೆ ಕೆಲವೊಂದು ರಿಯಲ್ ಇನ್ಸಿಡೆಂಟ್ನ ವಿ ಹ್ಯಾವ್ ಟೋಲ್ಡ್ ಇನ್ ಎ ಫಿಕ್ಷನಲ್ ವೇ, ಅಂದರೆ ಸಿನಿಮ್ಯಾಟಿಕ್ ಆಗಿ ಏನು ಹೇಳಬೇಕು ಅದನ್ನು ಹೇಳಕ್ಕೆ ಕೊಟ್ಟಿದ್ದೀವಿ ಸರ್. ಶೂಟಿಂಗ್ ಕಂಪ್ಲೀಟ್ ಕೊಡಗಲ್ಲೇ ಮಾಡಿದ್ದೀರಾ? ಹೌದು ಸರ್, 55 ಡೇಸ್ ಕಂಪ್ಲೀಟ್ ಕೂರ್ಗಲ್ಲೇ ಶೂಟ್ ಮಾಡಿದ್ದು. ಒಂದು 3 ಡೇಸ್ ಮಾತ್ರ ಕನಕಪುರದಲ್ಲಿ ಶೂಟ್ ಮಾಡಿದ್ವಿ. ಪಾರ್ಟಿ ಸಾಂಗ್ ಎಲ್ಲ ಏನು ನೋಡಿದ್ರಲ್ಲ, ಇದು ಶಾರ್ಟ್ ಇನ್ ಕನಕಪುರ. ನಿಮ್ಮ ಸಿನಿಮಾದ ಹೀರೋ ವ್ಯವಸ್ಥೆ ವಿರುದ್ಧ ಹೋರಾಡ್ತಾನ ಅಥವಾ ವ್ಯಕ್ತಿ ವಿರುದ್ಧ ಹೋರಾಡ್ತಾನ? ಇದು ಒಂದು ಸಂಘರ್ಷಣ ಸಿನಿಮಾನ ಸರ್? ಅವನು ಬದುಕಕ್ಕೆ ಹೋರಾಡ್ತಾನೆ. ಒಂದು ಮುಖ್ಯ ಉದ್ದೇಶ ಏನಂದರೆ ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಯಾರಾದರೂ ಸತ್ರೆ ನಾನು ಬದುಕ್ತಾನೆ. ಇದು ಯಾರ ವಿರುದ್ಧ ಹೋರಾಟನೂ ಅಲ್ಲ, ಅವನು ಬದುಕಬೇಕು ಅನ್ನೋ ಛಲ ಇರುತ್ತೆ. ಆದರೆ ಬದುಕಿನ ಛಲ. ಸುದೀಪ್ ಸರ್, ನಿಮ್ಮ ಪಾತ್ರ ಬಗ್ಗೆ, ಅಂದರೆ ತುಂಬ ಬಿಸಿಯೆಸ್ಟ್ ನಟರಲ್ಲಿ ನೀವು ಕೂಡ ಇತ್ತೀಚಿನ ದಿನಗಳಲ್ಲಿ. ಸೊ ನಿಮ್ಮ ಪಾತ್ರದ ಬಗ್ಗೆ, ಬಿಕಾಸ್ ಒಂದೆರಡು ಕಡೆ ನೀವು ಟೀಸರ್ಲಿ ಕಾಣಿಸ್ಕೊಂಡ ನಿಮ್ಮ ಪಾತ್ರ ಮತ್ತೆ ಹೊಸ ಟೀಮ್ ಜೊತೆಗೆ ವರ್ಕ್ ಮಾಡುವಂಥ ಒಂದು ಅನುಭವ ಈ ಒಂದು ಚಿತ್ರದಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಒಂದು ನೆಗೆಟಿವ್ ಶೇಡ್ ಆ್ಯಕ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇರೆ ಥರ ಇದೆ ಈ ಪಾತ್ರ. ತುಂಬ ಇಲ್ಲ ಹೊಸ ಟೀಮ್ ಅನ್ಸೋದಿಲ್ಲ ಸರ್. ಇವ್ರು ಯಾರೋ ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾ ಮೇಲೆ ಹೋಗಿದ್ದೆ ಎಲ್ಲವನ್ನೂ ಕಲಿಸಿದೆ. ಈ ಕಲಿತೆ ಬಂದು ಮಾಡಬೇಕು ಅಂತಿಲ್ಲ, ಮಾಡ್ತಾನೆ ಕಲಿಬೋದು. ಹಂಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ಇವ್ರು ಯಾವತ್ತೂ ನನಗೆ ಇವ್ರು ಯಾರು ಹೊಸರು ಅನಿಸೇ ಇಲ್ಲ ಈ ಟೀಮ್ ಜೊತೆ ವರ್ಕ್ ಮಾಡುವಾಗ. ಹಂಗಾಗಿ ನೀವು ಯಾವುದೇ ಇದು ಕರೆದು ಬರ್ತೀನಿ, ಬಿಕಾಸ್ ಅದ್ರ ಮೇಲಿರೋ ಪ್ರೀತಿ ನನಗೆ ಗೊತ್ತಾ ಸಿನಿಮಾ ಮೇಲೆ. ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ಅವರೆಲ್ಲ. ಸೊ ನನಗೆ ಯಾವುದು ಹೊಸ ಅನಿಸಿಲ್ಲ. ಇದರ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದ್ದೀನಿ. ಅದೇ ಸಿನಿಮಾ ಟೀಸರ್ ನೋಡಿದ್ರೆ ತುಂಬಾ ರಾ ಬರ್ತಿದೆಯಲ್ಲ, ಹಾಗಾಗಿ ರಾ ಸ್ಟೋರಿ ಅಂತ ಹೇಳ್ತಿರ್ಬೋದು. ಬೇಸಿಕಲಿ ಇವಾಗ ಮೆಟಾಫರಿಕ್ ಆಗಿ ನೀವು ಈ ಒಂದು ಚಿತ್ರದಲ್ಲಿ ನವಿಲು ಮತ್ತೆ ಒಂದು ಹಾವಿನ ಒಂದು ನಡುವೆ ನಡೆಯುವಂಥ ಒಂದು ಜಗಳನ್ನ ತೋರಿಸೋದಕ್ಕೆ ಹೊರಟಿದ್ದೀರಾ. ಸೊ ಆ ಒಂದು ಥೀಮ್ ಲೇಯರ್ನ ಕಂಪ್ಲೀಟ್ ಮೂವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ? ಹೌದು ಸರ್, ನಾವು ಮುಖಾನ ನವಿಲಿಗೆ ಹೋಲಿಸಿದ್ವಿ. ಅವನಿಗೆ ಇನ್ನೋಸೆನ್ಸ್ ಇದೆ, ವೈಲೆನ್ಸ್ ಇದೆ. ಸೊ ಪಬ್ಲಿಕ್ ಮನುಷ್ಯನೂ ಇರುತ್ತೆ. ಆ ಇನ್ನೋಸೆನ್ಸ್ ಯಾವಾಗ ಆಚೆ ಬರುತ್ತೆ, ವೈಲೆನ್ಸ್ ಯಾರು ಆಚೆ ಕರ್ಬೋದು ನೋಡಿ. ಸೊ ಕಾಲಿಗೆ ಸಪೋರ್ಟ್ ತುಂಬ ಇರುತ್ತೆ. ಹೇಗೆ ಅಂದರೆ ಈ ಸಾಂಗ್ ಪ್ಯಾಟರ್ನು ಮತ್ತು ರೀರೆಕಾರ್ಡಿಂಗ್ ಯಾವುದು ಹೆಚ್ಚು ಚಾಲೆಂಜಿಂಗ್ ಆಗಬೇಕು ನಿಮಗೆ? ಈ ಸಾಂಗು ಮತ್ತು ರೀರೆಕಾರ್ಡಿಂಗ್ ಪ್ಯಾಟರ್ನಲ್ಲಿ ಯಾವುದು ಹೆಚ್ಚು ನಿಮಗೆ ಚಾಲೆಂಜಿಂಗ್ ಆಗಿ ಅನಿಸಿದೆ? ಸರ್, ನಮ್ಮದು ಸಾಂಗ್ಸ್ ಎಲ್ಲ ನೋಡಿದ್ರೆ ನೀವು ಸಾಂಗ್ಸ್ ಇಟ್ಸ್ ಅ ಪಾರ್ಟ್ ಆಫ್ ರೀರೆಕಾರ್ಡಿಂಗ್. ಸೊ ಚಾಲೆಂಜಿಂಗ್ ಅಂದರೆ ದ ಹೋಲ್ ಮೂವಿ ವಾಸ್ ಚಾಲೆಂಜಿಂಗ್. ಬಟ್ ಸಾಂಗ್ಸ್ ಅದರಿಂದ ನಾವು ಬಿಟ್ ಬೈ ಬಿಟ್ ನಾವೇನು ಜನಗಳ ತೋರಿಸ್ತೀವಿ, ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಟು ಮಿ. ಸೊ ಬಿಕಾಸ್ ಅದು ಆ ಕತೆ ಒಳಗೆ ಹೊಂದ್ಕೊಂಡೇ ಹೋಗ್ಬೇಕಿತ್ತು ನಮಗೆ. ಅದು ಸೆಪರೇಟ್ ಆಗಿರೋ ಚಾನ್ಸ್ ಇರಲಿಲ್ಲ. ನಾವು ಇದು ಈ ಸಾಂಗ್ ಏನು ಮಾಡಿದ್ರಿ? ಎಷ್ಟು ಜನ ವರ್ಕ್ ಮಾಡಿದ್ರಿ ಟೀಮು ಮತ್ತು ಎಷ್ಟು ಸಮಯ ತಗೊಂಡ್ರೆ? ಸರ್, ಟೋಟಲಿ ನಮ್ಮ ಟೀಮಲ್ಲಿ ಇದ್ರಲ್ಲ, ಸೊ ಇವರಲ್ಲದೆ ಇನ್ನ ಒಂದು 3 ಜನ ಇಬ್ಬರು ಇದ್ದಾರೆ. ಅವರು 3 ಜನ ಇದ್ದಾರೆ, ಅವ್ರು ಇರಲಿಲ್ಲ ಇವತ್ತು. ಸೊ ಇದು ನನ್ನ ಟೀಮ್ ಆ್ಯಕ್ಚುಲಿ. ಆ್ಯಂಡ್ ಟೋಟಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಲ್ಮೋಸ್ಟ್ ಒಂದು 3 to 4 months ಟೈಮ್ ಲೈನಲ್ಲಿ ನಾವು ಮುಗಿಸಿದ್ವಿ ಸರ್. ಒಂದು ನಿಮಿಷ ಅದಕ್ಕೆ ಕನೆಕ್ಟ್ ಮಾಡ್ತಾ ಇರ್ತಾರೆ. 4 months ಮಾಡಿರೋರು ನಾವೆಲ್ಲ ಕತೆಗೆ ಎಷ್ಟು ಆಳವಾಗಿ ಇಳಿದುಬಿಟ್ಟಿದ್ದೀವಿ ಅಂತಂದರೆ, ಏನೋ ಒಂದು ಥಾಟು ಮತ್ತೆ ಕಮ್ಮಿಗೆ ಹೇಳಿದ್ರೆ ನಾನೇನೋ ಹಿಂಗೆ 2-3 ದಿನ ವಿತಿನ್ 2-3 days ಸಾಂಗ್ ಅದನ್ನು ಡೆವಲಪ್ ಮಾಡಿ ಮನೇಲಿ ಬರೋದಕ್ಕೆ ಕೂಡ ಟೇಕಿಂಗ್ ಟೈಮ್. ಬಟ್ ಆ ಫೀಲಿಂಗ್ ಒಂದು ಸಾಂಗ್ ರಫ್ ಬರುತ್ತಲ್ಲ, ಅದು ಇಮಿಡಿಯೇಟ್ ಆಗಿ ಒಂದು ವಿತಿನ್ 2-3 hours ಮಾಡಿದ್ರು ಸರ್. ಇನ್ಫ್ಯಾಕ್ಟ್ ಕೊಳ್ಳವ ಸಾಂಗ್ ಏನು ನೋಡಿದ್ದೀರಾ ಸರ್? ಕೊಳ್ಳವ ಮತ್ತೆ ಕ್ರೂರ ವಿಧಿಯಲ್ಲಿ ಇನ್ಫ್ಯಾಕ್ಟ್ ಅದನ್ನ 2 ದಿನದಲ್ಲಿ ಅಲ್ಲಿಂದ ಬಂದು ಆ ಒಂದು ಥಾಟ್ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ಏನು ಡೆವಲಪ್ ಆಗ್ತಾನೆ ಇತ್ತು, ಅದನ್ನ ನಾವು ಒಂದು 2 days ಅಲ್ಲಿ ಅಲ್ಲಿಂದ ವಾಪಸ್ ಬಂದು ಬೆಂಗಳೂರಿಗೆ
ಮಾಡ್ಕೊಂಡು ಪ್ರಪೋಸಲ್ ಹೋಗಿದ್ವಿ. ಆ್ಯಕ್ಚುಲಿ ದಟ್ ವಾಸ್ ಆ ಥರ ಆ ಥರ ಕೂಡ ಮಾಡಿದ್ವಿ. ಬಟ್ ಓವರ್ ಆಲ್ ಅಂತ ತಗೊಂಡ್ರೆ ಒಂದು 3 to 4 months ಅಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ಮುಗಿಸ್ಕೊಂಡಿದ್ವಿ. ಮ್ಯೂಸಿಕ್ ಡೈರೆಕ್ಟರ್ ಸರ್ 1 ನಿಮಿಷ. ಇವರು ಹೇಳಿದ್ದು ಟೋಟಲ್ ಆಗಿ ಸುಳ್ಳು. ಓಕೆ, ಇದು 3-4 months ಅಂತ ಹೇಳಿದ್ರು. ಆ 3-4 months ಫೈನಲ್ ಆಗಿ ಮಾಡೋಕ್ಕೆ ಇದು 10 years ಅವ್ರದ್ದು ತಪಸ್ಸು. 10 years ಇದು ಅದರಲ್ಲಿ ಬಂದಿರೋ ಮ್ಯೂಸಿಕ್ ಇದರಲ್ಲಿ ಒಂದೊಂದು ನೋಟ್ಸ್ ಅವರಿಗೆ ಗೊತ್ತಿದೆ. ಸುಮ್ಮನೆ ಏನೋ ನಮಗೆ 3 months ಅಂತ ಹೇಳ್ಬಿಟ್ರು. ಆ 3 months 24/7 ಕೆಲಸ ಮಾಡಿದ್ರು. ಸೊ ಅದಕ್ಕೆ ಹೇಳಿದ್ರು ಇದು ಹೇಳಿದ್ರು ಸುಳ್ಳು ಅಂತ. ಬಟ್ ಏನೋ ತುಂಬ ಹಾರ್ಡ್ವರ್ಕ್. 3 months ಅಂತ ಹೇಳಿದರೆ ಇಟ್ ಇಸ್ ನಾಟ್ 3 months into 8 hours, 3 months into 4 hours ಇಲ್ಲ. ನಾನು ಇವರು ಪಕ್ಕದಲ್ಲೇ ಇರೋದು ಮನೆ. ಸೀನು 3 months ಅಂತ ವಾಕಿಂಗ್ ಬಿಟ್ಬಿಟ್ರು, ಎಕ್ಸಸೈಸ್ ಮಾಡೋದು ಬಿಟ್ಬಿಟ್ರು. 24/7 ಬೇರೆ ಏನಿಲ್ಲ, ಸ್ಟುಡಿಯೋಲ್ಲೇ ಇದ್ರು. ಮೇಡಮ್ ಹೇಳಿದ್ದು ಸುಳ್ಳೇ ಇಲ್ಲ. ಮೇಡಮ್ ಹೇಳಿದ್ದು 100% ಯಾವತ್ತೂ ಕೇಳಿದ್ರೆ ನಾನು ಫಸ್ಟ್ ಕ್ವೆಶ್ಚನ್ ಕೇಳೋದು ಎಲ್ಲಿರೋದು ಕೇಳೋದು, ನನಗೆ ಫಸ್ಟ್ ಆನ್ಸರ್ ಬರೋದು ಸ್ಟುಡಿಯೋದಲ್ಲಿ ಅಂತ. ಸೊ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಡೈರೆಕ್ಟರ್ ಸರ್ ಪ್ರಸನ್ನ ಕೇಶವ್. ನೀವು ಕನ್ನಡದವರಲ್ಲ ಸರ್? ಸಾರಿ ಗೊತ್ತಾಗ್ತದೆ. ಕನ್ನಡ ಅಲ್ವಾ? ಹೌದು ಸರ್, ಕನ್ನಡದವರು ಸರ್. ನನ್ನ ಪ್ರಶ್ನೆ ಏನಿಲ್ಲ, ಸಾಧ್ಯ ಆದಷ್ಟು ನೀವು ಕನ್ನಡದಲ್ಲೇ ಮಾತಾಡಿದ್ರೆ ತುಂಬ ಒಳ್ಳೆಯದು. ಓಕೆ ಸರ್. ಇಲ್ಲ ಅಂತಂದರೆ ಕಮಲಾಸ್ ಅಂತಾರೆ, ಇನ್ಯಾರೋ ಒಂದು ಇಂಗ್ಲೀಷ್ ಕನ್ನಡ ಅಂತ ತಲಗಟ್ಟೆ ಮಾಡ್ತಾರೆ. ಸೊ ನಮ್ಮ ಭಾಷೆನ ನಾವೇ ಹೆಚ್ಚು ಸಾಧ್ಯ ಆದಷ್ಟು. ಥ್ಯಾಂಕ್ ಯು. ಖಂಡಿತ ಇದು ಒಂದೇ ಒಂದು ಟೆಕ್ನಿಷಿಯನ್ ಆಗಿ ಇಂಗ್ಲೀಷ್ ಪದಗಳು ಜಾಸ್ತಿ ಬಳಸಬೇಕು ಗೊತ್ತು, ಆದರೆ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ಭಾಷೆನ ನಾವು ಹೆಚ್ಚು ಬಳಸೋಣ. ಇಲ್ಲಾಂದ್ರೆ ಕಮಲಾಸ್ ಅಂತಾರೆ ಅನ್ನೋರು ಇನ್ನೊಬ್ಬ ಪದ ಅಲ್ವಾ? ಥ್ಯಾಂಕ್ ಯು. ಮೊದಲಿಗೆ ಇಡೀ ತಂಡಕ್ಕೆ ಅಭಿನಂದನೆ. ಒಳ್ಳೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಸೇರಿ ಒಂದು ನಾಟಿ ಬಿರಿಯಾನಿ ಮಾಡಿದ್ದಾರೆ. ಆ ಸ್ಮೆಲ್ ಬದಲಿಸೋಕ್ಕೆ ಏನೇನು ಪ್ಲಾನ್ ಮಾಡಿದ್ದಾರೆ? ಯಾರು ಎಲ್ಲರೂ ಸ್ಮೆಲ್ನ ನ್ಯೂ ಪ್ರೊಸೆಸ್ ನಾವು ರೆಡಿ ಮಾಡಿದ್ದೀವಿ. ನ್ಯೂ ಪ್ರೊಸೆಸ್ ನ್ಯೂ ಪ್ರೊಸೆಸ್ ಅಲ್ಲಿ ಏನೇನು ಪ್ಲಾನ್ ಮಾಡಿದ್ದಾರೆ? ಈಗ ನಾವು ಹುಬ್ಳಿಗೆ ಮಾಡಬೇಕು ಅಂತ ಬಂದಿದ್ದಲ್ವಾ, ಸತ್ಯ ಸರ್ ಒಂದು ಕನಸಿತ್ತು ನಾರ್ತ್ ಕರ್ನಾಟಕದಲ್ಲಿ ಮಾಡಬೇಕು. ಬಿಕಾಸ್ ನಾರ್ತ್ ಕರ್ನಾಟಕದವರು ಎಲ್ಲ ಥ್ರೋಟ್ ಕರ್ನಾಟಕ ಪ್ರೀತಿ ತೋರಿಸ್ತಾರೆ ಸಿನಿಮಾಗೆ. ಬಟ್ ನಾರ್ತ್ ಕರ್ನಾಟಕದಲ್ಲಿ ಇದಕ್ಕಿಂತ ಜಾಸ್ತಿ ಒಂದು ಓವರ್ ನೋಡಿ ಸರ್ ಯೂಸ್ ಸರ್ವಿಸ್. ಸೊ ಹಂಗಾಗಿ ಇಲ್ಲಿ ಮಾಡೋದಾಯ್ತು. ಸೊ ಈಗ ನಾರ್ತ್ ಕರ್ನಾಟಕ ಬಂದಿದ್ದಾರೆ. ಇಲ್ಲಿ ಇವತ್ತು ನೋಡಿದ್ದೀನಿ ನೀವು ಒಂದಷ್ಟು ಪ್ರೊಸೆಸ್. ಸೊ ಇನ್ನೊಂದಷ್ಟು ಮಾಡಕ್ಕೆ ಹೋಗ್ತಿದ್ದೀವಿ. ನಾನಿದು ಸುಮಾರು 40% ಇಟ್ಕೊಂಡಿದ್ದೀನಿ. ಮೊದಲಿಗೆ ಸಕ್ಸಸ್ಫುಲ್ಲಿ. ಥ್ಯಾಂಕ್ ಯು ಸರ್. ಸರ್ ಒಂದು ಸಣ್ಣ ವಿಶೇಷ ಸರ್ ನಮ್ಮದು ರೀಜನಲ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು ಒಂದೊಂದು ಆಲ್ಮೋಸ್ಟ್ ಆಲ್ ದಿ ಡಿಸ್ಟ್ರಿಕ್ಟ್ಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು ಹೋಗಿ. ನಮಗೆ ಇಡೀ ಕರ್ನಾಟಕದ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಇದನ್ನು ಮುಗಿಸ್ಬೇಕಂತ ಒಂದು ಪ್ಲ್ಯಾನ್ ಇದೆ. ಅದಕ್ಕೆ ನಾವು ಇಲ್ಲಿ ಫಸ್ಟು ಆಡಿಯೋ ಲಾಂಚ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡಿ, ಟ್ರೈಲರ್ ಲಾಂಚ್ ಬೆಂಗಳೂರಲ್ಲಿ ಮಾಡೋದು. ಇನ್ ಬಿಟ್ವೀನ್ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಹೋಗ್ತಾ ಇದ್ದೀವಿ, ಮೈಸೂರು, ಬಾಗಲಕೋಟೆ, ಇದು ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಗದಗಲ್ಲಿ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೀವಿ ನಾವು. ಸೊ ಎಲ್ಲ ಕಡೆ ಹೋಗಿ ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು. ಮಡಿಕೇರಿಯಲ್ಲಿ ಒಂದು ಮಾಡ್ತಾ ಇದ್ದೀವಿ ನಾವು. ಸೊ ನಮ್ಮದು ಪ್ಲ್ಯಾನ್ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಇದನ್ನು ರೀಜನಲ್ ಆಗಿ ಹೋಗಿ ನಾವು ನಮಗೆ ಆಲ್ಮೋಸ್ಟ್ ಇದು ಬಂದು ನಾವೇ ಹೋಗಿ ಹೇಳೋಣ, ಅವರಿಗೆ ಬಂದು ನಮ್ಮ ಫಿಲ್ಮ್ ನೋಡಿ ಅಂತ ಹೇಳೋಂಗಿರುತ್ತೆ. ಅದಕ್ಕೆ ನಾವು ಅದನ್ನು ಪ್ಲ್ಯಾನ್ ಈಗ ಉತ್ತರ ಕರ್ನಾಟಕದಲ್ಲಿ ಆಡಿಯೋ ಲಾಂಚನ್ನ ಮಾಡಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರೆಸ್ ಮೀಟ್ಗಳನ್ನು ಮಾಡ್ತಿದ್ದೀವಿ. ಈ ಚಿತ್ರದಲ್ಲಿ ಉತ್ತರ ಕರ್ನಾಟಕ ಬಾಂಧವ್ಯ ತೋರಿಸಿದ್ದೀರಾ? ಭಾಷೆ ಆಗಲಿ, ಚಿತ್ರೀಕರಣ ಆಗಲಿ, ಯಾವ ರೀತಿಯಾಗಿ ಈ ನಟರನ್ನ ಏನಾದರೂ ತಗೊಂಡಿದ್ದೀರಾ? ಸೊ ಇದು ಸ್ವಾರಸ್ಯ ಏನಂದ್ರೆ ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಡಗಿನ ಕಥೆ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ನಾನೆಲ್ಲರಿಗೂ ಹೇಳ್ತಾ ಇರ್ತೀನಿ, ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಸ್ಟೋರೀಸ್ ಇದೆ, ನಾವು ಬಂದು ನೋಡಿ ಅದನ್ನ ನಾವು ಚಿತ್ರ ಮಾಡಬೇಕು, ನಾವು ಫಿಲ್ಮ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ.
ಅದು ಇಲ್ಲಿರೋ ಸ್ಟೋರೀಸ್ನ ನಾವು ಬೇರೆ ಕಡೆ ತಗೊಂಡು ಹೋಗ್ತೀವಿ. ಬಟ್ ಮೇನ್ ಕರ್ನಾಟಕದ ಕನ್ನಡ ಕಥೆಗಳನ್ನು ವರ್ಲ್ಡಿಗೆ ತಗೊಂಡು ಹೋಗ್ಬೇಕಾಗುತ್ತೆ ಹೇಳೋದು ನಮಗೆ ಒಂದು ಉದ್ದೇಶ ಇದೆ. ಅದು ನಮ್ಮ ಚಿತ್ರತಂಡ ಫಸ್ಟು ಹೈಫೈ ಸ್ಟುಡಿಯೋಸ್ ಮಾಡುವಾಗಲೇ ನಾವು ಮಾತಾಡಿದ್ದೇವೆ. ಕರ್ನಾಟಕದ ಕನ್ನಡ ಕಥೆಗಳು ವರ್ಲ್ಡ್ ಕ್ಲಾಸ್ ಇದೆ, ವರ್ಲ್ಡ್ಗೆ ಹೋಗ್ಬೇಕಂತ ಹೇಳೋ ಒಂದು ಪ್ಲಾನ್ ಇದೆ. ಈಗ ಇನ್ನೊಂದು ಇಡೀ ಚಿತ್ರೀಕರಣ ಮತ್ತು ಒಂದು ಇಡೀ ಚಿತ್ರ ಕೊಡಗು ಪೂರ್ವಭಾಗದಲ್ಲಿ ಸಂಬಂಧ ಈ ನಮ್ಮ ನಾಡಿನ ಜನರ ಮನ ಗೆಲ್ಬೋದಾದರೆ ಒಪ್ಪಿಸಿದೆ ಯಾಕಂದರೆ ಎಲ್ಲವೂ ಕೊಡಗು ಭಾಷೆಯಲ್ಲಿ ಸಂಭಾಷಣೆಯಲ್ಲಿ ಚಿತ್ರೀಕರಣ ಒಂದು ವ್ಯಕ್ತಿನ ಆಧರಿಸಿ ಚಿತ್ರೀಕರಣ ಮಾಡಬೇಕು. ಸರ್ ನಾನು ಆನ್ಸರ್ ಮಾಡ್ತೀನಿ. ಇದು ಸಂಭಾಷಣೆ ಕೊಡವ ಭಾಷೆಯಿಲ್ಲ. ಆಗಲೂ ಸರ್ ಹೇಳಿದಂಗೆ ಥ್ರೂಔಟ್ ದ ಮೂವಿ 10% ಮಾತ್ರ ಕೊಡವ ಲ್ಯಾಂಗ್ವೇಜ್ ಬರುತ್ತೆ. ಇನ್ನು ಉಳಿದಿದ್ದೆಲ್ಲವನ್ನು ಹಾಡುಗಳು ನಾವು 3 ಕೊಡವ ಲ್ಯಾಂಗ್ವೇಜ್ ಇಟ್ಕೊಂಡಿದ್ವಿ. ನಮಗೊಂದು ಅಪಾರ ನಂಬಿಕೆ ಇದೆ ಅದು ಕ್ಯಾಚ್ ಆಗ್ಬೋದು ಅಂತ. ಅಲ್ಲಿ ಯಾರೊಬ್ಬರು ಹೇಳ್ತಾ ಇದ್ರು ನವಿಲು ತುಳು ನನಗೆ ಅರ್ಥ ಆಗಿಲ್ಲ, ಎದ್ದು ಕುಣಿಬೇಕು ಅಂತ ಅನಿಸ್ತು. ಥಿಯೇಟರ್ ಅಡ್ಮಿಟಿಗೆ ಮಾಡ್ತಾರೆ, ನಾನು ಕನ್ನಡ ಸಿನಿಮಾ ಇದು ನಾನು ಥಿಯೇಟರ್ ನೋಡಿಲ್ಲ, ಈ ಸಿನಿಮಾ ನೋಡ್ತೀನಿ ಅಂತ. ಅವರು ನಮಗೆ ನಂಬಿಕೆ ಪಕ್ಷದವರಲ್ಲ, ನಾವು ಪಾಸ್ ಮಾಡಿದ್ವಲ್ಲ ಅದನ್ನ ನೋಡಿದ್ರು. ಸೊ ಇದನ್ನು ಒಂದು ನಂಬಿಕೆ ಏನಾಗುತ್ತೆ ಸರ್. 10% ಕೊಡೋ ಲ್ಯಾಂಗ್ವೇಜ್ ಇದೆ ಟು ಕೀಪ್ ದ ನೆಟಿವಿಟಿ, 90% ಇಂಗ್ಲಿಷ್ ಸಿನಿಮಾಸ್, ನಾನ್ ಸಿನಿಮಾಸ್. ಅವರು ಕೂಡ ಪಾತ್ರ ಬಗ್ಗೆ ಮಾತಾಡ್ತಾರೆ. ಅಶ್ವತ್ಥ ಸರ್, ಈಗ 8 ಮುಖ ಇವತ್ತಿನ ಕಾರ್ಯಕ್ರಮದ ಕೇಂದ್ರದ್ದು ನೀವು. ಸೊ 5 ಸಾಂಗ್ಸ್ಗಳಿದ್ದಾವೆ. 5 ಸಾಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ 3 ಸಾಂಗ್ಸು KGF ಮೂವಿ ಥರ, ಅದು KGF ಸಾಂಗ್ ಥರ ಆ ರೀತಿಯಾದಂಥ ಒಂದಷ್ಟು ಸಿಮಿಲಿಯರಿಟಿ ಆಗಿದೆ. ಅಂದರೆ ಸೊ ರವಿ ಬಸ್ರವರಲ್ಲಿ ಏನಾದರೆ ಇನ್ಸ್ಪೈರ್ ತಗೊಂಡಿದ್ದಾರೆ ಸರ್. ಆ್ಯಕ್ಚುಲಿ ಇನ್ಸ್ಪೈರ್ ಅಲ್ಲ ಸರ್, ರವಿ ಬಸ್ರವರೇ ನನ್ನ ಗುರು. ಅವತ್ತಾನೆ ನಾನು ಕಲ್ತಿರೋದು ಮ್ಯೂಸಿಕ್ ಪ್ರಾಡಕ್ಟ್. ನಾನು ಬಿಗಿನಿಂಗಲ್ಲಿ ಮೊದಲಲ್ಲಿ ಹೇಳಿದೆ, ನಾನು ಕಾರ್ಪೊರೇಟರ್ ಇದ್ದೆ ಸರ್. ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಕಾರ್ಪೊರೇಟಲ್ಲಿ 13 ವರ್ಷ ಕೆಲಸ ಮಾಡ್ತಿದ್ದೆ. 2015 ಸರ್ ಹೇಳಿದ್ರಲ್ಲ 10 ವರ್ಷ ಅಂತ, 2015ರಲ್ಲಿ ನಾನು ಕೆಲಸ ಬಿಟ್ಟು ಹಾಡಕ್ಕೆ ಬಂದೆ. ಹಾಡ್ಕೊಂಡು 2019ವರೆಗೂ ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ನನಗೆ ನನ್ನ ತಲೆಯಲ್ಲಿರೋ ಲೈವ್ ಮ್ಯೂಸಿಕ್ ಕಂಪೋಸರ್ನ ಆ ಒಂದು ಶೂಟ್ ಬಿಟ್ಟಿದ್ದು ರವಿ ಬಸವ ಸರ್. ಯಾಕಂದರೆ ಅವೊಂದು ಸ್ಮಾಲ್ ಕೋರ್ಸ್ ಒಂದು ಕಾನ್ಫರ್ಮ್ ಮಾಡಿದ್ರು. ಸೊ ಆ ಕೋರ್ಸ್ ಒಂದು 15 ಡೇಸ್ ಕೋರ್ಸ್ ಅಷ್ಟೇ ಸರ್. ಆ 15 ಡೇಸ್ ಕೋರ್ಸಲ್ಲಿ ಅವರು ನಮಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು. ನಮ್ಮ ದಿನ ರಾತ್ರಿ ಬೆಳಿಗ್ಗೆವರೆಗೂ ನಮ್ಮ ಜೊತೆ ಇರ್ತಿದ್ರು. ಸೊ ಆ ಒಂದು ಪ್ರಾಬಬ್ಲಿ ಅದರಿಂದ ಈ ಒಂದು ಸೌಂಡ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಏನೇ ಇದ್ರು ನನ್ನ ಗುರುಗಳೇ ನನಗೆ ಯಾವಾಗ ತಿಳಿಸಿದ್ವಿ, ಅದೇ ಥರ ನನ್ನ ಗುರುಗಳು ಅವರು ಈ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ನನ್ನದು ಥಾಟ್ ಪ್ರೋಸೆಸ್ ಏನಿದೆ ಅದು ಪ್ರಾಬಬ್ಲಿ ಅಲ್ಲಿಗೆ ಹೋಗುತ್ತೆ ಸರ್, ಅವ್ರಿಗೆ ಹೋಗುತ್ತೆ. ಬಟ್ ನನ್ನದೇ ಒಂದು ಚಾನ್ಸ್ ನಾನು ಮೂಡಿಸ್ತಾ ಹೋಗ್ತೀನಿ ಸರ್. ಆ್ಯಂಡ್ ಅವರು ಮಾಡಿದ ಒಂದು ಸತ್ತಲ್ಲಿ ಒಂದು ಸ್ವಲ್ಪ ಇದು ಮಾಡ್ಕೊಂಡ್ರೆ ಬೇರೆ ಲೆವೆಲ್ಗೆ ಇರ್ತದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ವೇದಿಕೆಯಲ್ಲಿರುವ 3 ಜನ ಮಾತಾಡಬೇಕಷ್ಟೇ. ಪ್ರಿಯಾಂಕ ಮಾಡಿ ನಿಮ್ಮ ಮಾತಾಡಬೇಕು. ಪ್ರಿಯಾಂಕ ಮಾತಾಡ್ಲಪ್ಪ, ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇಷ್ಟು ತಾಳ್ಮೆಯಿಂದ ಇವಾಗಿನವರೆಗೂ ಪೇಷನ್ಸ್ ಅಲ್ಲಿ ನೀವೆಲ್ಲರೂ ಇಂಟರ್ವ್ಯೂ ತೊಗೊಳ್ತಾ ಇದ್ದಾರೆ. ಅದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಮೀಡಿಯಾ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಪ್ರಿಯಾಂಕ ಮಳಲಿ ಅಂತ. ನಾನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಸ್ಟೋರಿ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾನು ಬೆಳೆದಿದ್ದು ಓದಿದ್ದು ಎಲ್ಲನೂ ಬೆಂಗಳೂರೇ. ಈ ಥರ ಇರುತ್ತೆ, ಈ ಥರ ಒಂದು ನೇಟಿವಿಟಿ ತಕ್ಕ ನಾವು ಈ ಥರ ಒಂದು ಚಿತ್ರ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಕೊಡಗಲ್ಲ ಈ ಥರ ಎಲ್ಲ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ ಇತ್ತು ನನ್ನ ಮನಸ್ಸಿನಲ್ಲಿ. ಕೊಡಗು ಅಂತ ಅಂದರೆ ಬ್ಯೂಟಿಫುಲ್ ಸೀನರಿ, ಒಳ್ಳೆ ವಾತಾವರಣ, ವೆದರ್, ಮತ್ತು ಅಲ್ಲಿನ ಜನ ಬೇರೆ ಥರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇ ನನಗೆ ಗೊತ್ತಿತ್ತು. ಬಟ್ ಕೊಡಗಲ್ಲೂ ಈ ಥರ ಒಂದು ವರ್ಗದವ್ರು ಇದ್ದಾರೆ, ಈ ಥರ ಒಂದು ಜನಾಂಗ ಇದ್ದಾರೆ ಅನ್ನೋದು ಸತ್ಯವಾಗ್ಲೂ ನಾನು ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗಲೇ ನನಗೆ ಗೊತ್ತಾಗಿತ್ತು. ಸೊ ಈ ಥರದ ಒಂದು ಜನ ಇದ್ದಾರೆ ಅಂತ. ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಜನ ಅಲ್ಲಿ ಒಂದು ಸೆಟ್ ನೋಡಿ ಓಕೆ ಈ ಥರ ಮಾಡಬೇಕು, ಈ ಥರ ಹೀಗಿರಬೇಕು ಅಂತ 3 ದಿನ ತಗೊಳ್ತು ನನಗೆ. ನಾನು ಮೊದಲೇ ಆಗಬೇಕು. ಸೊ
ನೀಟಾಗಿ ನಾವು ಮೆಡಿಕ್ಯೂರ್ ಎಲ್ಲ ಮಾಡಿಕೊಂಡು ಸೆಟ್ಗೆ ಹೋಗಿದ್ವಿ. ಅವ್ರು ಸುರೇಶ್ ಹೇಳಿದ್ರು ಬನ್ನಿ ಕಾಸ್ಟ್ಯೂಮ್ ಆಗಿದೆ, ಮೇಕಪ್ ಎಲ್ಲ ಆಗಿದೆ. ಇಲ್ಲ ಇನ್ನೂ ಏನು ಸರಿಯಾಗಿಲ್ಲ ಅಂದರು. ಸೊ ಅಲ್ಲೇ ಒಂದು ಹೊಟ್ಟದಲ್ಲಿ ಕೆಸರಿತ್ತು. ಮೇಡಮ್ ಅದು ಹೊಟ್ಟದಲ್ಲಿ ಇಳಿದೆ ಅಂದರು. ಸರ್ ನಿಜವಾಗ್ಲೂ ಇಳಿದೆ ಅಂದರು. ಸೊ ಇದಾದ್ಮೇಲೆ ಓಕೆ ಇವಾಗ ಕರೆಕ್ಟ್ ಆಗಿದೆ, ಶಾರ್ಟ್ ಅರ್ಥ ಇಲ್ಲ ಆವಾಗ ಕೇಳಿದ್ರು ಹೀಗೆ ಇರ್ತಾರೆ ಅಂತ. ಸೊ 4th ಡೇ ನಾನು ಮೊದಲೇ ಬ್ಯಾಕ್ ಮಾಡಿದ್ರೆ ನಾನೇ ಮುಂದೆ ಆಗಿದೆ. ಸೊ ಸಿನಿಮಾನ ಒಂದು ತಿಂಗಳು ನಾವು ಒಂದೂವರೆ ತಿಂಗಳು ನಾವು ಹುಡುಗಲ್ಲಿ ಶೂಟ್ ಮಾಡಿದ್ವಿ. ಒಂದೂವರೆ ತಿಂಗಳು ಆದ್ಮೇಲೆ ಆ ಮಳೆ, ಆ ಒಂದು ಸೀರೆ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು. ಅದೇ ಬೆಂಗಳೂರು ಬಂದೂ ನಾವು ಆ ಒಂದು ನೇಟಿವಿಟಿನ ನಾವು ಮರೆಯೋಕ್ಕಾಗ್ತಾ ಇರಲಿಲ್ಲ. ಅಂದರೆ ನಾವು ಬೆಂಗಳೂರಲ್ಲಿರೋರಾಗಿ ಅಥವಾ ನಮ್ಮ ಲೈಫಲ್ಲಿ ನಾವು ಎಷ್ಟೋ ವಿಷಯಗಳನ್ನ ನಾವು ಚಿಕ್ಕ ವಿಷಯಗಳನ್ನ ನಾವು ಗ್ರ್ಯಾಟಿಟ್ಯೂಡ್ ಇರೋದಿಲ್ಲ. ನಾನು ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬಟ್ ನಾನು ಈ ಸಿನಿಮಾ ಮಾಡಿ ನಾನು ಬೆಂಗಳೂರಿಗೆ ಬಂದೆ, ನಾನು ಸಣ್ಣ ಸಣ್ಣ ವಿಷಯಗಳು ತುಂಬ ರೆಸ್ಪೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಅದೆಲ್ಲರೂ ನನಗೆ ಈ ಚಿತ್ರ ನನಗೆ ಕಲಿಸ್ಕೊಟ್ಟಿದೆ. ಸೊ ಇದೆಲ್ಲರೂ ನೀವು ತೆರೆ ಮೇಲೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ಶೌರ್ಯ, ಪ್ರಸನ್ನ ಸರ್, ಸತ್ಯ ಸರ್ ಆ್ಯಂಡ್ ರುಹಾನ್ ಆ್ಯಂಡ್ ವಿಕ್ಕಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. Editor Yesu, thank you so much. So thank you so much, and my friends and family, thank you so much for supporting me. And also, we can play for your character. Thank you so much. Thank you so much. ಇದೀಗ ನಮ್ಮ ಮುಕ್ತಾ ಕೋದಾರ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಹೇಗೆ ಪ್ರಿಪರೇಷನ್ ತಗೊಂಡು ಸ್ಕ್ರಿಪ್ಟ್ ಲೆವೆಲಿಂದ ನಾನು ಮತ್ತು ಸೂರ್ಯ ಸರ್ ಯಾವ ಲೆವೆಲ್ ಮಾಡ್ತಾ ಇದ್ವಿ ಅವರಿಂದ ಅದನ್ನು ಜೀವನಕ್ಕೆ ನಾನು ಶುರು ಮಾಡಿದೆ. ಯಾಕಂದ್ರೆ ನಾನು ಹೊಸ ಇದೇ ಥರ ಮೊದಲನೇ ಹೋಗಿ ನನಗೆ ಯಾವುದೇ ರೀತಿ ಅನುಭವ ಇಲ್ಲ. ಇಂಟ್ರೆಸ್ಟ್ ಇತ್ತು. ಸಣ್ಣ ವಯಸ್ಸಿನ ನಾನು ಸಣ್ಣ ಪುಟ್ಟ ನಾಟಕಗಳು ಮಾಡ್ತಾ ಇದ್ದೆ. ಬಟ್ ಒಳಗಡೆ ಅದು ಸುಮ್ಮನೆ ಮಲಗಿರಲಿಲ್ಲ. ಅಂದರೆ ಆ್ಯಕ್ಟಿಂಗ್ ಮಾಡೋ ರುಚಿ ಇತ್ತು. ಸೊ ಈ ಮುಂದೆ ಸಿನಿಮಾ ಅಂತ ನಮಗೆ ಅದು ಹಿರಿಯ ಇತ್ತು. ಆದರೆ ಮುಕ್ತನಾಗಿ ನಾನು ಆ್ಯಕ್ಟ್ ಮಾಡಿದ್ದೆ. ನಾನು ಜೀವಿಸಿದ್ದೀನಿ. ಅವನ ಒಳಗಡೆ ಇನ್ನು ಮಲಗಿದ್ದಾನೆ. ಯಾಕಂದರೆ ಮುಂದೆ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ಗಳಿದೆ, ಅದು ಹೋಗ್ತಾ ನಾವು ಅಪ್ಡೇಟ್ ಮಾಡ್ತೀವಿ. ಪಾತ್ರದ ಪರಿಚಯ, ಪಾತ್ರದ ಬಗ್ಗೆ ಆ ಪ್ರಿಪರೇಷನ್ ಅನ್ನೋದು ಪ್ರತಿದಿನ ನಾವೆಲ್ಲರೂ ಸುಮಾರು ಜನ ಕೇಳಿದ್ರಲ್ಲ, 6 ಕ್ಲಾಸ್ ಮಾಡೋವಾಗಿಲ್ಲ ನೀನು ಫಸ್ಟ್ ಟೈಮ್ ಇರೋ ಹೋಗ್ತಿದ್ದೀಯ ಅಂತ. ನನಗೆ ನಾನು ಬಾಡಿ ಎಕ್ಸರ್ಸೈಸ್ ಮಾಡಲಿಲ್ಲ, ನಾನು ಮೆಂಟಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಬಿಕಾಸ್ ಆ ಪಾತ್ರಕ್ಕೆ ಅಷ್ಟು ಗಮ್ ಫೇಮ್ ಅಂತ ಎಲ್ಲ ಹೇಳ್ತಿದ್ರು. ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಹೊಸ ಪಾತ್ರ ನೀವು ಅಂತ ನಾವು ಮೆಂಟಲ್ ಎಕ್ಸರ್ಸೈಸ್ ಮಾಡ್ಕೊಂಡು ನಾವು ಪ್ರಿಪೇರ್ ಆಗ್ತದೆ. ಎಸ್ ಸದ್ಯಕ್ಕೆ 14ನೇ ತಾರೀಕು ಜುಲೈ ಇದು ಬೆಂಗಳೂರಲ್ಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ವೀಕ್ ಜುಲೈ ಲಾಸ್ಟ್ ವೀಕು ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಫಿಲಮ್ ಲಾಂಚ್ ಮಾಡೋದು ರಿಲೀಸ್ಗೆ ರೆಡಿಯಾಗಿದೆ. ಟ್ರೈಲರ್ ದಿವಸ ರಿಲೀಸ್ ದಿವಸ ನಾವು ಫಿಲಮ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ. 14ನೇ ತುಂಬ ಥ್ಯಾಂಕ್ಸ್ ಎಲ್ಲ ಬಂದಿದ್ದಕ್ಕೆ ಮತ್ತು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ, ಇಷ್ಟೊಂದು ಕಾಯೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಇವಾಗ ಡಿನ್ನರ್ ಬಂದು ಈ ಕಡೆ ನಮ್ಮೆಲ್ಲರಿಗೆ ಅರೇಂಜ್ ಮಾಡಿದ್ದಾರೆ. ಪ್ಲೀಸ್ ಈ ಕಡೆ Ruhan, thank you so much. Executive